ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೈಟಿ ಅಂದರೆ ನಾವೊಂದು ಸಿಂಪಲ್ ನೈಟಿ ತೊಗೊಂಡ್ರೆ ಅದು ಹಿಂದ್ಗಡೆ ಟ್ಯಾಗ್ ಇರಲ್ಲ ಅಥವಾ ಏನೂ ಇರಲ್ಲ. ತುಂಬ ಅಫಿಷಿಯಲಾಗಿ ಕಾಣಬೇಕು ಅಂದರೆ ಇವತ್ತು ಏನು ಮಾಡಬೇಕು, ಆ ನೈಟಿಲಿ ಒಂದು ಹಿಂದ್ಗಡೆ ಟ್ಯಾಗ್ ಹೇಗೆ ಹಾಕೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನೈಟಿಗೆ ಟ್ಯಾಗ್ನ ಹೇಗೆ ಹಾಕೋದು, ಹಾಗೆ ಯಾವ ಭಾಗನ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ನೈಟಿಗೆ ಒಂದು ಟ್ಯಾಗ್ನ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ಹಾಗೆ ತುಂಬ ದಿನಗಳೇ ಆಗೋಯ್ತು ವಿಡಿಯೋ ಮಾಡಿದೆ, ದಯವಿಟ್ಟು ಕ್ಷಮಿಸಿ. ಹಾಗೆ ಕಮೆಂಟ್ ಸಹಿತ ಬರ್ತಾಯಿತ್ತು, ಆದಷ್ಟು ಬೇಗ ವಿಡಿಯೋ ಮಾಡಿ, ಹಾಗೆ ಟೈಲರಿಂಗ್ ಬಗ್ಗೆ ಅಂತ ಆದಷ್ಟು ನಾನು ಡೈಲಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಟೈಮ್ ಸಾಲ್ತಿರಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಇನ್ಮೇಲಾದರೂ ನಾನು ಡೈಲಿ ಒಂದೊಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಆದಷ್ಟು ಪ್ರಯತ್ನ ಪಟ್ಟು ಡೈಲಿ ಒಂದು ವಿಡಿಯೋನ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನೈಟಿಗೆ ಒಂದು ಟ್ಯಾಗ್ನ ಹಾಕಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ತೊಗೊಂಡಿರೋ ನೈಟಿ ಬಂದುಬಿಟ್ಟು ಇದಾಗಿರುತ್ತೆ. ಅಂದರೆ ಈ ನೈಟಿ ನನ್ನ ನೈಟಿನೇ ಆಗಿರುತ್ತೆ, ಕಸ್ಟಮರ್ ನೈಟಿ ಆಗಿರಲ್ಲ. ಈ ನೈಟಿನೇ ನಾನು ಇವತ್ತು ಅಂದರೆ ಯಾಕೆಂದರೆ ಇವತ್ತು ನಾನು ಉಟ್ಬಿಟ್ಟು ಅದನ್ನು ಹಾಕಿ ತೋರಿಸ್ತೀನಿ ಯಾವ ಥರ ಬರುತ್ತೆ. ಕಸ್ಟಮರ್ ನೈಟಿ ಆದರೆ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ನನ್ನ ನೈಟಿನೇ ತೊಗೊಂಡಿದ್ದೀನಿ. ಹೇಗೆ ಬರುತ್ತೆ ಏನು ಅಂತಂದ್ಬಿಟ್ಟು ಮುಂದೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡಿ, ಈ ಥರ ನೈಟಿನೇ ತೊಗೊಂಡಿದ್ದೀನಿ. ಕಲರು ಚೆನ್ನಾಗಿದೆ, ಸಿಂಪಲ್ ಕಲರ್ ಇದೆ ಅಂತಂದ್ಬಿಟ್ಟು ತೊಗೊಂಡಿರೋದು. ನನಗೆ ಆದಷ್ಟು ನೈಟಿ ಸ್ಟಿಚ್ ಮಾಡೋದಕ್ಕೆ ತುಂಬ ಆರ್ಡ್ರ್ ಬರೋದು, ತುಂಬ ನೈಟಿ ಹಿಡಿಯೋದಕ್ಕೆ, ತುಂಬ ಹೊಲಿಯೋದಕ್ಕೆ ಜಾಸ್ತಿ ನೈಟೀಸ್ನೇ ನನಗೆ ತುಂಬ ಜನ ಕೊಡ್ತಾರೆ. ಅಂದರೆ ಈಗ ಟ್ಯಾಗನ್ನ ಹಾಕಬೇಕು, ಹೇಗೆ ಅಫಿಷಿಯಲಾಗಿ ಕಾಣಿಸುತ್ತೆ ಒಂದು ನೈಟಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಹಾಗೆ ನೋಡ್ತಿರ್ಬೋದು, ನಾನು ಇವಾಗ ಈ ನೈಟಿನ ನಾನು ತೊಗೊಂಡಿದ್ದೀನಿ. ಅಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ, ಅಂದರೆ ತುಂಬ ದೊಗ್ಲವಾಗಿ ನಮಗೆ ನೈಟಿ ತೊಗೊಂಡಾಗಲ್ಲ, ತುಂಬ ದೊಡ್ಡದಾಗಿ ನಮಗೆ ಸಿಗುತ್ತೆ. ಹಾಗೆ ನಾವು ಬಾಡಿ ಮೆಜರ್ಮೆಂಟಿಗೂ ಸಹಿತ ದೊಡ್ಡ ಸೈಜೇ ನಮಗೆ ಸಿಗೋದು. ಇದನ್ನು ನಾನು ಕಟ್ ಮಾಡಿ, ಹಾಗೆ ನಮ್ಮ ಬಾಡಿ ಮೆಜರ್ಮೆಂಟಿಗೆ ಹೇಗೆ ಕಟ್ ಮಾಡೋದು ಏನು ಅಂತಂದ್ಬಿಟ್ಟು ತೋರಿಸ್ತೀನಿ. ಹಾಗೆ ಒಂದು ನಿಮಿಷ ಹಾಕಿಬಿಟ್ಟು ತೋರಿಸ್ತೀನಿ ಎಷ್ಟು ದೊಗ್ಲ ಇದೆ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು ಇದು ಎಷ್ಟು ದೊಗ್ಲ ಇದೆ ಅಂತಂದ್ಬಿಟ್ಟು. ಏಕೆಂದರೆ ನಾವು ನೈಟಿ ಹಾಕ್ಕೊಂಡಾಗ ನಾವು ಆದಷ್ಟು ಸ್ವಲ್ಪ ಫಿಟ್ಟಿಂಗ್ಸ್ನ ನಾವು ಉಡ್ತೀವಿ. ಅಂದರೆ ಒಂದು ನೈಟಿ ಅಂದಮೇಲೆ ತುಂಬ ದೊಗ್ಲ ತುಂಬ ಲೆಂತ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾವು ಇವತ್ತು ನನ್ನ ಬಾಡಿ ಮೆಜರ್ಮೆಂಟಿಗೆ ಅದನ್ನು ಸ್ಟಿಚ್ ಮಾಡಿ, ಹಾಗೆ ಹಿಂದೆಗಡೆ ಒಂದು ಟ್ಯಾಗ್ ಹಾಕೋದು. ಹಾಗೆ ತುಂಬ ಅಂದರೆ ನಾವು ಈಗ ಅದೇ ಟ್ಯಾಗ್ ಇರೋ ನೈಟಿನ ನಾವು ತೊಗೊಳಕ್ಕೆ ಹೋಗ್ತೀವಿ ಅಂದರೆ ತುಂಬ ಕಾಸ್ಟ್ಲಿನೇ ಇರುತ್ತೆ. ಈಗ ನಮ್ಮ ಹತ್ರ ಅಂದರೆ ನಾವು ತೊಗೊಂಡಿರೋ ನೈಟಿಗೆ ಒಂದು ಟ್ಯಾಗ್ನ ನಾವು ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಹಾಗೆ ನಾವು ನೈಟಿ ಉಟ್ಟಾಗ ಅಷ್ಟು ಅಸಹ್ಯವಾಗೂ ಕಾಣಲ್ಲ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ನೈಟಿನೇ ತೊಗೊಂಡ್ಬಿಟ್ಟು ಅಂದರೆ ಹಿಂದ್ಗಡೆ ಟ್ಯಾಗ್ ಹೇಗೆ ಬರುತ್ತೆ ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ಸ್ಲೀವ್ ಸಹಿತ ಉದ್ದ ಇರುತ್ತೆ. ನಮ್ಮ ಸ್ಲೀವಿನ ಅಳತೆ ಅಂದರೆ ನಾವು ಮುಂಚೆ ನಾವು ಹಾಕ್ಕೊಂಡಿರೋ ಬಟ್ಟೆಗೆ ಅಳತೆಗೆ ಸ್ಲೀವ್ನ ಸಹಿತ ಕಟ್ ಮಾಡಿಕೊಂಡು ನಮ್ಮ ಬಾಡಿ ಮೆಜರ್ಮೆಂಟಿಗೆ ನೈಟಿನ ಹಿಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದರೆ ಒಂದು ಟ್ಯಾಗ್ನ ಹಾಕೋದು ತೋರಿಸ್ತೀನಿ. ಇವಾಗ ನಾನು ಬಂದುಬಿಟ್ಟು ಅಂದರೆ ಸ್ಲೀವ್ನ ಕಟ್ ಮಾಡ್ತಾ ಇಲ್ಲ, ನಾನು ಸ್ಲೀವ್ನ ತೆಗಿತಾ ಇಲ್ಲ. ಹಾಗೆ ಅದೇ ಸ್ಲೀವ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಂದರೆ ನಾನು ಓದ್ಬಿಟ್ಟಿದ್ದರೆಲ್ಲ ತೋರಿಸಿದ್ದೀನಿ. ಕೆಲವೊಂದು ಅಂದರೆ ಸ್ಲೀವ್ನ ಕಿತ್ತುಬಿಟ್ಟು ಸಹಿತ ಹಾಕ್ಬೋದು. ಕಿತ್ಬಿಟ್ಟು ಅಲ್ಲಿ ಕಟ್ ಮಾಡಿ, ಅಂದರೆ ಕೆಳಗಡೆ ಪೈಪಿಂಗ್ ಬಂದರೆ ನಾವು ಸ್ಲೀವ್ನ ಬಿಚ್ಚಿಬಿಟ್ಟು ಕಟ್ ಮಾಡಿ ಮೇಕ್ ಹೊಲಿಬೇಕಾಗುತ್ತೆ. ಅಂದರೆ ಕೆಳಗಡೆ ಪೈಪಿಂಗ್ ಬಂದಿಲ್ಲ ಅಂದರೆ ನಾವು ಅಂದರೆ ಕೆಳಗಡೆನೇ ಕಟ್ ಮಾಡಿದ್ರು ಸಹಿತ ನಡೆಯುತ್ತೆ. ಅದಕ್ಕೋಸ್ಕರ ಇದಕ್ಕೆ ಪೈಪಿಂಗ್ ಏನು ಬಂದಿರದೇ ಇರೋ ಕಾರಣಕ್ಕೆ ನಾನು ಆದಷ್ಟು ಸುತ್ತ ಅಂದರೆ ನೈಟಿ ಸುತ್ತ ಒಂದು ಹೊಲಿಗೆನ ಹಾಕ್ಕೊಂಬಿಟ್ಟು ಇವಾಗ ನಾನು ನೋಡ್ತಾ ಇರ್ಬೋದು ಸ್ಲೀವ್ ಎಷ್ಟು ಉದ್ದ ಬೇಕು ನನ್ನ ಅಳತೆಗೆ ನಾನು ಇಟ್ಕೊಂಡ್ಬಿಟ್ಟು ಸ್ಲೀವ್ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಅಂದರೆ ಒಂದು 2 ಇಂಚಷ್ಟು ನನಗೆ ಬೇಡ, ಅಂದರೆ ಫೋಲ್ಡಿಂಗ್ ಮಾಡೋದಕ್ಕೆ ಒಂದು ಅರ್ಧ ಇಂಚು ಇಟ್ಕೊಂಡ್ಬಿಟ್ಟು ನನ್ನ ನೈಟಿ ಅಳತೆಗೆ 2 ಇಂಚಷ್ಟು ಬೇಡ, ಅದಕ್ಕೆ ಅದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡಿಬಿಟ್ಟು ನಾನು ಅದನ್ನು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನಾನು ಹೋದ ವಿಡಿಯೋದಲ್ಲೆಲ್ಲ ಅಂದರೆ ಪೈಪಿಂಗ್ ಇರೋದ್ರಿಂದ ಸ್ಲೀವ್ನ ತೆಗೆದುಬಿಟ್ಟು ಅದನ್ನು ಕಟ್ ಮಾಡಿ ತೋರಿಸಿದ್ದೆ. ಆದರೆ ಇವಾಗ ನನಗೆ ಅದರಲ್ಲಿ ಪೈಪಿಂಗ್ ಇರದೇ ಇರೋ ಕಾರಣ ನಾನು ಇವಾಗ ಅದನ್ನು ಕಟ್ ಮಾಡಿ ಸ್ಲೀವ್ನಲ್ಲೇ ಕಟ್ ಮಾಡಿಬಿಟ್ಟು ಇವಾಗ 1 ಇಂಚಷ್ಟು ಅಂದರೆ ಒಂದು ಅರ್ಧ ಇಂಚಷ್ಟು ನಾನು ಅದನ್ನು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಈ ಥರ ಫೋಲ್ಡಿಂಗ್ ಮಾಡಿದ್ರೆ ತುಂಬ ಅಸಹ್ಯ ಏನು ಕಾಣಲ್ಲ. ಫೋಲ್ಡಿಂಗ್ ಮಾಡಿಬಿಟ್ಟು ಅಂದರೆ ನಮ್ಮ ಬಾಡಿ ಮೆಜರ್ಮೆಂಟಿಗೆ ನಾನು ಹೋದ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ತಾನೆ, ನಮ್ಮ ಬಾಡಿ ಮೆಜರ್ಮೆಂಟಿಗೆ ಯಾವ ಥರ ನೈಟಿನ ಹಿಡ್ಕೊಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಅಷ್ಟು ಹೇಳ್ತಿಲ್ಲ. ಅಂದರೆ ನಮ್ಮ ಬಾಡಿ ಮೆಜರ್ಮೆಂಟ್ಗೆ ಫಸ್ಟ್ ನಾನು ನೈಟಿನ ಹಿಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ನನಗೆ ವಿಡಿಯೋದೊಳಗೆಲ್ಲ ಟೈಲರ್ ಬಗ್ಗೆ ವಿಡಿಯೋಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಆದಷ್ಟು ವೀಡಿಯೋನ ಮಾಡಿ ಅಂತ ಅಂದ್ಬಿಟ್ಟು. ಹಾಗೆ ನನಗೆ ಆದಷ್ಟು ನೈಟಿ ವೀಡಿಯೋನ ಜಾಸ್ತಿ ಓಡ್ತಾ ಇರೋದು. ನಾನು ಆದಷ್ಟು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಟೈಮ್ ಸಾಲ್ತಿರಲ್ಲ, ಅದಕ್ಕೋಸ್ಕರ ನಾನು ಆದಷ್ಟು ವೀಡಿಯೋ ಮಾಡಬೇಕು, ನನಗೆ ಗೊತ್ತಿರೋದನ್ನು ನಾನು ಹೇಳ್ಕೊಡ್ಬೇಕು ಅನ್ನೋದು ನನಗೂ ತುಂಬ ಆಸೆ ಇದೆ. ಟೈಮ್ ಸಾಲ್ತಿರೋದ್ರಿಂದ ನನಗೆ ವೀಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ. ಹಾಗೆ ವೀಡಿಯೋ ಮಾಡಿ ಇಟ್ಕೊಂಡ್ರು ಅದನ್ನು ಅಪ್ಲೋಡ್ ಮಾಡೋಕ್ಕೂ ಸಹಿತ ನನಗೆ ಟೈಮ್ ಸಿಗ್ತಿರಲ್ಲ ವಾಯ್ಸ್ ಕೊಡೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ, ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಟೈಲರಿಂಗ್ ವೀಡಿಯೋ ಎಲ್ಲರೂ ಸಹಿತ ಇಷ್ಟಪಡ್ತಾ ಇದ್ದೀರಾ, ನಾನು ಅಷ್ಟೇ ಸಬ್ಸ್ಕ್ರೈಬು ಎಲ್ಲರೂ ಹೆಚ್ಚಾಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಟ್ಯಾಗ್ನ ಹಾಕೋದು ತೋರಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಹಿತ ನಾನು ಬೇಕಾದರೆ ಅಂದರೆ ನೈಟಿಗೆ ಇನ್ನೂ ಅಫಿಷಿಯಲಾಗಿ ಕಾಣಿಸುತ್ತೆ, ಅಂದರೆ ಫ್ರಂಟಲ್ಲಿ ಕಟೌಟ್ ಟೈಪಲ್ಲಿ ಬಂದಿರುತ್ತೆ, ಸೈಡೆಲ್ಲ 2 ಸೈಡಿಂದ ಹಿಂಗೆ ರಿಂಕಲ್ಸ್ ಟೈಪಲ್ಲಿ ಬಂದಿರುತ್ತೆ, ತೋರಿಸ್ತೀನಿ ಬೇಕಾದರೆ. ಆ ಥರನೂ ಸಹಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.
ಇವಾಗ ನೋಡ್ತಿರ್ಬೋದು ನಾನು ಒಂದು ಸೈಡು ಸ್ಲೀವ್ನ ರೆಡಿ ಮಾಡಿಕೊಂಡೆ. ಅದೇ ರೀತಿ ಈ ಕಡೆಯೂ ಸಹಿತ ಸ್ಲೀವ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಎರಡು ಸೈಡು ಸಹಿತ ಸ್ಲೀವ್ನ ರೆಡಿ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಎರಡು ಸೈಡು ಸಹಿತ ಸ್ಲೀವ್ನ ರೆಡಿ ಮಾಡಿಕೊಂಡು ಈ ಕಡೆ ಅಂದರೆ ನಾನು ಫಸ್ಟು ಸ್ಲೀವ್ನ ಕಟ್ ಮಾಡ್ಕೊಂಡಿದ್ನಲ್ಲ ಆ ಅಳತೆಗೆ ಸಹಿತ ಈ ಕಡೆ ಸ್ಲೀವ್ನು ಸಹಿತ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಟ್ ಮಾಡಿರೋ ಪೀಸ್ನ ಇಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಆ ಅಳತೆಗೆ ನಾನು ಅದನ್ನು ತೆಗೆದುಬಿಟ್ಟು ಅಂದರೆ ಒಂದು 2 ಇಂಚಷ್ಟು ನಾನು ಬಿಟ್ಟಿದ್ದೀನಿ. 2 ಇಂಚಷ್ಟೇ ಇರೋದದು. 2 ಇಂಚಷ್ಟು ಬೇಕಾಗೇ ಆಗುತ್ತೆ. ಯಾಕೆಂದರೆ ಸ್ಲೀವ್ಗೆ ನಾನಂದರೆ ಅದರಿಂದನೇ ನಾನು ಒಂದು ಪೈಪಿಂಗ್ನ ಮಾಡಿ ತೋರಿಸೋದ್ರಿಂದ ಒಂದು 2 ಇಂಚ್ ಅಂತೂ ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನನ್ನ ಸ್ಲೀವ್ ಎಲ್ಲ ರೆಡಿ ಆಯಿತು. ಇನ್ನು ನೈಟಿನೂ ಸಹಿತ ಸ್ಟಿಚ್ ಮಾಡಬೇಕು. ಫಸ್ಟು ಅದನ್ನು ಸಹಿತ ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಹೊಲಿಗೆನ ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ಲೀವ್ನ ಹೊಲಿಗೆ ಹಾಕ್ಕೊತಾ ಇರೋದಿದು ನಾನು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಅಂದರೆ ಕೆಲವೊಂದು ಸ್ಯಾರಿಗೆ ಬ್ಲೌಸ್ ಆಗ್ತಿರಲ್ಲ ನಮಗೆ. ಆ ಬ್ಲೌಸ್ ಆಗದಿರೋ ಕಾರಣಕ್ಕೆ ಸೀರೆಗೆ ನಾವು ಯಾವ ಥರ ಬ್ಲೌಸ್ನ ಮ್ಯಾಚ್ ಮಾಡಬೇಕು ಅಥವಾ ಆ ಸೀರೆಯಲ್ಲೇ ನಾವು ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು, ಯಾವ ಥರ ಬಟ್ಟೆಯಲ್ಲಿ, ಹಾಗೆ ಆ ಸೀರೆಯಲ್ಲಿ ಯಾವ ಬಟ್ಟೆನ ತೆಗೆದುಬಿಟ್ಟು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಸಹಿತ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕೆಂದರೆ ನಾವು ಫಸ್ಟಿಗೆ ನಾವು ಬ್ಲೌಸ್ನ ಹೊಲಿಸ್ಕೊಂಡಿರ್ತೀವಿ. ಅದು ಒಂದು 4-5 ವರ್ಷ ನಟಿಗೆ ನಮಗೆ ಆ ಬ್ಲೌಸೇ ನಮಗೆ ಆಗ್ತಿರಲ್ಲ. ಎಷ್ಟೇ ಆಗಿದ್ರು ನಮಗೆ ಮದುವೆಯಲ್ಲಿ ಹೊಲಿಸಿರೋ ಬ್ಲೌಸ್ಗಳಂತೂ ನಮಗೆ ಇತ್ತೀಚೆಗಂತೂ ಆ ಬ್ಲೌಸ್ ಆಗ್ತಿರಲ್ಲ. ಇವಾಗ ಆ ಸೀರೆಯಿಂದ ನಾನು ಯಾವ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು, ಯಾವ ಕಡೆ ಬಟ್ಟೆ ತೊಗೊಂಡ್ಬಿಟ್ಟು ಅದೇ ಸೀರೆಗೆ ಮ್ಯಾಚ್ ಆಗೋ ಥರ ನಾನು ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಕೆಲವೊಂದು ಲಂಗ ಬ್ಲೌಸ್ ಸಹಿತ ಸ್ಟಿಚಿಂಗಿಗೆ ಆರ್ಡರ್ ಬಂದಿದೆ. ಅದು ಸ್ವಲ್ಪ ಹೊಲಿಯೋದಿದೆ ನನಗೆ. ಅದಕ್ಕೋಸ್ಕರ ಲಂಗ ಬ್ಲೌಸನ್ನು ಸಹಿತ ಅದನ್ನು ಕಟ್ ಮಾಡೋದು ಅಥವಾ ಸ್ಟಿಚಿಂಗ್ ವಿಡಿಯೋನು ಸಹಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಇವಾಗ ಸ್ಲೀವನ್ನು ಅಟ್ಯಾಚ್ ಆಯಿತು, ಸ್ಲೀವನ್ನೆಲ್ಲ ಮುಗಿಸಿ ಆಯಿತು. ಇನ್ನು ಫಿನಿಶಿಂಗ್ ಅಂದರೆ ನಮ್ಮ ಬಾಡಿ ಮೆಜರ್ಮೆಂಟಿಗೆ ಇನ್ನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅದನ್ನು ಇಟ್ಕೊಂಡ್ಬಿಟ್ಟು ನಮಗೆ ಬೇಕಾದ್ದು ಅಂದರೆ ನಮ್ಮ ಸೈಜಿಗೆ ಎಷ್ಟು ಬೇಕೋ ಅಷ್ಟು ಹೊಲಿಗೆನ ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಅಂದರೆ ಸ್ವಲ್ಪ ನಾವು ಅಂದರೆ ಎದೆ ಭಾಗದ ಹತ್ರ ಸ್ವಲ್ಪ ಜಾಸ್ತಿ ಬಟ್ಟೆನ ಹಿಡಿಬೇಕಾಗುತ್ತೆ. ಇನ್ನು ಬರ್ತಾ 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 ಮತ್ತು ಫಿನಿಶಿಂಗ್ ಹೋಗಬೇಕಾಗುತ್ತೆ. ನೋಡ್ತಾ ಇರ್ಬೋದು ಯಾಕೆಂದರೆ ಹೋದ ವಿಡಿಯೋದೆಲ್ಲ ನಾನು ತೋರಿಸಿದ್ದೀನಿ. ಇದು ಹಾಗೆಯೇ ನಾನು ಅಷ್ಟು ಹೇಳ್ತಿಲ್ಲ ಅಂದರೆ ಫಿನಿಶಿಂಗು ಹೀಗೆ ಬರಬೇಕು ಅಂತ. ಆಮೇಲೆ ಕೆಲವೊಂದು ನೈಟಿಗಳಿಗೆ ಜೋಬ್ ಇರಲ್ಲ, ಕೆಲವರಿಗೆ ಜೋಬ್ ಬೇಕೇ ಬೇಕು ಅನಿಸಿರುತ್ತೆ. ಈಗ ನಮಗೆ ಆದ್ರೂ ಸಹಿತ ಒಂದು ನೈಟಿ ಜೋಬ್ ಇಲ್ಲ ಅಂದರೆ ಬೇಡ ಅನಿಸುತ್ತೆ. ಅದಕ್ಕೋಸ್ಕರ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲೂ ಸಹಿತ ನಾನು ಒಂದು ನೈಟಿಗೆ ಜೋಬ್ ಇಲ್ಲ ಅಂದರೆ ನಾನು ಅದಕ್ಕೆ ಹೇಗೆ ಅಂದರೆ ಯಾವ ಬಟ್ಟೆಯಿಂದ ನಾನು ಜೋಬ್ನ ಮಾಡ್ಬೋದು, ಯಾವ ಬಟ್ಟೆ ಉಳಿಸ್ಕೊಂಡ್ಬಿಟ್ಟು ನಾವು ಜೋಬ್ನ ಮಾಡ್ಬೋದು, ಜೋಬ್ನ ಸಹಿತ ಅದೇ ಕಲರ್ ಅಂದರೆ ಅದೇ ನೈಟಿ ಮ್ಯಾಚ್ ಆದ ಬಟ್ಟೆಯಲ್ಲೇ ನಾನು ಜೋಬ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ಯಾಗ್ನ ಹೇಳ್ಕೊಡ್ತಾ ಇರೋದು. ನೀವು ಬೇಕಾದರೆ ಬಾಡಿ ಮೆಜರ್ಮೆಂಟಿಗೆ ನೈಟಿ ಲೆಂತ್ ಇದ್ದರೆ ಅದನ್ನು ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ನನ್ನ ಬಾಡಿ ಮೆಜರ್ಮೆಂಟಿಗೆ ನೈಟಿ ಸರಿ ಇದೆ, ಅದು ಕಾಟನ್ ನೈಟಿ ಆಗಿರೋದ್ರಿಂದ 2-3 ಸಲ ನೀರು ಹಾಕೋದ್ಬಿಟ್ಟಿಗೆ ಅದು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ನನ್ನ ಬಾಡಿ ಮೆಜರ್ಮೆಂಟಿಗೆ ನೈಟಿನ ಇಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಸ್ಟಿಚಿಂಗ್ ಹಾಕಿರೋದನ್ನ ಅಂದರೆ ಸ್ವಲ್ಪ ನಾವು ಮೇಲ್ಗಡೆ ಭಾಗದಲ್ಲಿ ಅಂದರೆ ಫ್ರಂಟಲ್ಲಿ ಸ್ವಲ್ಪ ಒಳಗಡೆ ತೊಗೊಂಡಿದ್ದೀನಿ. ಇನ್ನು ಬರ್ತಾ ಬರ್ತಾ ಫಿನಿಶಿಂಗ್ ನೋಡಿ ಲಾಸ್ಟ್ ಎಂಡಿಗೆ ಹೋಗಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಫುಲ್ಲು ಲೆಂತ್ ಹಾಗೆ ಹಿಡಿದು ಬಿಡ್ತಾರೆ. ಅದೇನಾಗುತ್ತೆ ಅಂದರೆ ಫುಲ್ ಕಾಲು ಹಾಕೋದಕ್ಕೆ ಸಹಿತ ಆಗ್ತಿರಲ್ಲ. ಅದಕ್ಕೋಸ್ಕರ ಅದು ಹಿಡ್ದಂಗೆ ಆಗ್ತಿರುತ್ತೆ. ನಾವು ಫಿನಿಶಿಂಗ್ ನೈಟಿ ಎಲ್ಲಿ ಬಂದಿರುತ್ತೆ ಲಾಸ್ಟಿಗೆ ಅದೇ ತುದಿ ಹೊಲಿಗೆಗೆ ನಾವು ಕೂಡಿಸ್ಬೇಕು. ಇಲ್ಲಾಂದರೆ ತುಂಬ ಆಗುತ್ತೆ. ಅಕಸ್ಮಾತ್ ತುಂಬ ಕುಳ್ಳಕ್ಕಿದ್ದಾರೆ, ತುಂಬ ಚಿಕ್ಕಕ್ಕಿದ್ದಾರೆ ಅಂದರೆ ನಾವು ನೈಟಿನ ಕಟ್ ಮಾಡಿಬಿಟ್ಟೆ ನಾವು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅದು ದಪ್ಪ ದಪ್ಪ ಆಗಿರೋದ್ರಿಂದ ಓಡಾಡೋಕ್ಕೂ ಸಹಿತ ಅದು ಹಿಂಸೆ ಆಗ್ತಿರುತ್ತೆ. ಇನ್ನು ಆ ಕಡೆ ಸೈಡ್ ಹೇಗೆ ಹಿಡಿದ್ನೋ ಅದೇ ರೀತಿ ಈ ಕಡೆ ಸೈಡು ಸಹಿತ ನಾನು ಹಿಡಿದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇನ್ನು ನನ್ನ ವೀಡಿಯೋನೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಸಹಿತ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ರಿಪ್ಲೈ ಮಾಡಿ ನಿಮ್ಮ ಅಂದರೆ ಈಗ ನಿಮಗೂ ಒಂದು ಡೌಟ್ ಇರುತ್ತೆ, ಅಯ್ಯೋ ಅದನ್ನು ಕೇಳಬೇಕೋ ಬೇಡವೋ ಅಂದ್ಕೊಂಡಿರ್ಬೇಡ್ರಿ. ಪ್ಲೀಸ್ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದಕ್ಕೊಂದು ಆನ್ಸರ್ನ ಮಾಡೇ ಮಾಡ್ತೀನಿ. ಇಲ್ಲ ಅಥವಾ ಏನಾದರೂ ಒಂದು ವೀಡಿಯೋನ ಈ ಥರ ಮಾಡಿ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸಹಿತ ನಾನು ಅದ್ರ ಬಗ್ಗೆ ಬೇಕಾದರೆ ವೀಡಿಯೋನ ಮಾಡ್ತೀನಿ ಆದಷ್ಟು ಪ್ರಯತ್ನಪಟ್ಟು. ಹಾಗೆ ನಿಮಗೇನೇ ಒಂದು ಡೌಟ್ ಇದ್ರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ ಅಂದರೆ ಈಗ ಒಂದು ನೈಟಿನೇ ಹಿಡಿತಾ ಇದ್ದೀನಿ ಅಂದರೆ ನಿಮಗೆ ಒಂದು ಡೌಟ್ ಇರುತ್ತೆ, ಅಯ್ಯೋ ಇದನ್ನು ಕಟ್ ಮಾಡಬೇಕೋ ಬೇಡವಾ ಅಥವಾ ಇದನ್ನು ಈ ಥರ ಮರ್ಚ್ ಹೊಲಿಬೇಕೋ ಬೇಡ ಅಥವಾ ಡಿಫ್ರೆಂಟ್ ಆಗ್ತಾ ಇದೆಯಲ್ಲ, ಹಿಂಗೆ ಏನೋ ಒಂದು ಡೌಟ್ ಇದ್ರೂ ಸಹಿತ ನೀವು ಅದನ್ನು ಕೇಳಿ ತಿಳ್ಕೊಂಡಾಗೆ ನಿಮಗೆ ಆ ಸಮಸ್ಯೆ ಬಗೆಹರಿಯೋದು. ಇಲ್ಲಾಂದರೆ ಅಯ್ಯೋ ಅವರೊಂಥರ ಹೊಲಿತಿದ್ದಾರೆ ನಮ್ಮದೊಂಥರ ಆಗುತ್ತೆ, ಅಯ್ಯೋ ಸರಿ ಹೋಗಲ್ಲ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಇದನ್ನು ನಾವು ಈಗ ಒಂದು ನೈಟಿ ಹಿಡಿಯೋದಕ್ಕೆ ಟೈಲರಿಂಗ್ ಕಲ್ತಿರಬೇಕು, ಟೈಲರಿಂಗ್ಗೆ ತುಂಬ ಅನುಭವ ಇರಬೇಕು, ಆ ಥರ ಏನಿಲ್ಲ. ನಾವು ಬರೀ ಅಂದರೆ ನೈಟಿ ಹಿಡ್ಕೊಂಡ್ಬಿಟ್ಟು ಹಾಗೆ ನಾವು ಪೆಟಿಕೋಟ್ ಹಿಡಿಯೋದೇ ಆಗಲಿ ಅಥವಾ ನೈಟಿ ಹಿಡಿಯೋದ್ರಿಂದನೂ ಸಹಿತ ನಾವು ಒಂದು 4 ಕಾಸನ್ನ ಮಾಡ್ಬೋದು. ನಾವು ಟೈಲರ್ ಕಲಿತೇ ಇರಬೇಕು ಅನ್ನೋದೇನಿಲ್ಲ. ನೋಡ್ತಾ ಇರ್ಬೋದು ನಾನು ಇವಾಗ ಫಸ್ಟ್ ನೈಟಿನ ಸ್ಟಿಚ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಅಂದರೆ ನನ್ನ ಬಾಡಿ ಮೆಜರ್ಮೆಂಟಿಗೆ ನಾನು ನೈಟಿನ ಸ್ಟಿಚ್ ಮಾಡಿರೋದು ನೋಡಿ. ಅಂದರೆ ಇವಾಗ ನಾನು ನೆಕ್ಸ್ಟ್ ಬರ್ತಿರೋದೆ ಈಗ ಟ್ಯಾಗ್ ಹಾಕೋದು. ಅಂದರೆ ಯಾವ ಅಳತೆ ಬೇಕು, ಎಲ್ಲಿ ಬೇಕು ಅದನ್ನು ನಾನು ಉಟ್ಕೊಂಡ್ಬಿಟ್ಟೆ ತೋರಿಸ್ತಾ ಇದ್ದೀನಿ. ಅಂದರೆ ಯಾವ ಮಾರ್ಜಿನ್ಗೆ ಅಂದರೆ ಯಾವ ಭಾಗ ಕಡೆನೇ ನಾವು ಅಲ್ಲಿ ಟ್ಯಾಗ್ ಹಾಕಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಈ ಭಾಗಕ್ಕೆ ಅಂದರೆ ನೋಡ್ತಾ ಇರಿ. ಈಗ ನಾವು ಒಂದು ಡ್ರೆಸ್ ಹಾಕ್ಕೊಂಡಾಗೂ ಸಹಿತ ಟ್ಯಾಗ್ ಇರುತ್ತೆ. ಆ ಟ್ಯಾಗ್ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟ್ಯಾಗ್ ಇದ್ದರೆ ಅಷ್ಟು ದೊಗ್ಲ ಇದ್ರೂ ಸಹಿತ ನಾವು ಅದನ್ನು ಕಟ್ಟಿದ ಗುಟ್ಟಿಗೆ ಅಷ್ಟು ಅಸಹ್ಯವಾಗಿ ಈಗ ಕಾಣಲ್ಲ. ಅಥವಾ ನೈಟಿನೇ ಆಗಿದ್ರೆ ಅಥವಾ ಡ್ರೆಸ್ ಆದರೂ ಅಷ್ಟೇ ಅದಕ್ಕೊಂದು ಕಟ್ಟೋದು ಏನಾರು ಇದ್ದರೆ ಅದನ್ನು ನಮ್ಮ ಬಾಡಿ ಮೆಜರ್ಮೆಂಟಿಗೆ ಅದನ್ನು ಹಿಡಿದು ನಾವು ಕಟ್ಕೊಂಡ್ರೆ ಅಷ್ಟು ದೊಗ್ಲವಾಗಿ
ಕಾಣಲ್ಲ, ನೋಡ್ತಾ ಇರ್ಬೋದು ಅಸಹ್ಯವಾಗೂ ಕಾಣಲ್ಲ. ನಾನು 2 ಮಾರ್ಕ್ ಮಾಡ್ಕೊಂಡಿದ್ದೀನಿ, ನೋಡೋಣ. ಆ ಮಾರ್ಕಿಗೆ ಇಟ್ಬಿಟ್ಟು ನಾನು ಒಂದು ಟ್ಯಾಗ್ನ ಹಾಕಿ ತೋರಿಸ್ತೀನಿ, ಆಯಿತಾ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ಮಾತ್ರ ತಿಳಿಸಿ. ಹಾಗೆ ಏನೇ ಒಂದು ಡೌಟ್ ಇದ್ರೂ ಸಹಿತ ಕ್ಲಿಯರ್ ಮಾಡ್ಕೊಳ್ಳಿ. ನೈಟಿ ಸ್ಟಿಚ್ ಮಾಡೋಕ್ಕೆ ಏನು ಟೈಲರ್ ನಾವು ಕಲಿತೇ ಇರಬೇಕು, ನಮಗೆಲ್ಲ ಅನುಭವ ಇರಬೇಕು ಅಂತ ಏನೂ ಇಲ್ಲ. ನೀವು ಬರೀ ಮಿಷಿನ್ ಒಂದು ಅಪ್ಗ್ರೇಡ್ ಮಾಡೋದು ಮಾತ್ರ ಕಲ್ತಿದ್ರೆ ಅಷ್ಟೇ ಸಾಕು. ಪ್ರತಿಯೊಂದನ್ನು ಸಹಿತ ನೀವು ಯೂಟ್ಯೂಬ್ ನೋಡಿಕೊಂಡೆ ಸಹಿತ ಬೇಕಾದರೆ ವೀಡಿಯೋಗಳನ್ನ ನೋಡಿಕೊಂಡು ಒಂದು ನೈಟಿ ಸ್ಟಿಚ್ ಮಾಡೋದಾಗಲಿ ಅಥವಾ ನಿಮಗೆ ಒಂದು ಪೆಟಿಕೋಟ್ ಹಿಡಿಯೋದಾಗಲಿ ಇಂಥದ್ರಿಂದನೂ ಸಹಿತ ನೀವು ದುಡಿಮೆನ ಮಾಡ್ಬೋದು, ಆಯಿತಾ. ನೋಡ್ತಾ ಇರ್ಬೋದು, ಬನ್ನಿ ನೋಡೋಣ. ಇವಾಗ ನಾನು ಟ್ಯಾಗ್ನ ಹೇಗೆ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ನಾನು ನೈಟಿನ ಫಸ್ಟ್ ಸ್ಟಿಚ್ ಮಾಡಿಕೊಂಡೆ, ಇನ್ನು ನಾನು ಸ್ಲೀವ್ನ ಕಟ್ ಮಾಡಿದ್ದೀನಿ. ಈ ಬಟ್ಟೆ ನಾವಂತೂ ಏನಕ್ಕೂ ಯೂಸ್ ಮಾಡಲ್ಲ, ಅಂದರೆ ನಾವು ಎಷ್ಟೋ ನೈಟಿ ಕಟ್ ಮಾಡಿದ್ರು ಈ ನೈಟಿನ ಪೀಸ್ನ ತೆಗೆದು ಹಾಕ್ತೀವಿ. ಈಗ ಲೆಂತ್ ಆಯಿತು ಅಂದಾಗ ನಾವು ತೆಗೆದು ಹಾಕ್ತೀವಿ. ಇವಾಗ ಆ ಬಟ್ಟೆ ಇಟ್ಕೊಂಡೆ ನಾನು ಒಂದು ಟ್ಯಾಗ್ನ ಮಾಡಿ ತೋರಿಸ್ತಾ ಇರೋದು. ಬನ್ನಿ ನೋಡೋಣ. ಅಥವಾ ನಿಮಗೂ ಏನಾರು ಮುಂಚೆನೇ ಇದ್ರ ಬಗ್ಗೆ ಏನಾರು ಗೊತ್ತಿದ್ದರೆ ಪ್ಲೀಸ್ ಅದನ್ನು ಸಹಿತ ತಿಳಿಸಿ, ಇಲ್ಲ ಗೊತ್ತಿಲ್ಲ ಅಂದರೆ ಅದನ್ನು ಸಹಿತ ಹೇಳಿ, ಅಥವಾ ಚೆನ್ನಾಗಿ ಬಂತಾ ಇಲ್ವಾ ಅಂತಲೂ ಸಹಿತ ಹೇಳಿ. ಹಾಗೆ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವಾಗ ನಾನು ಅದು ಅಂದರೆ 2 ಸೆಂಟಿಮೀಟ್ರಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೆ ತಾನೇ ಸ್ಲೀವಲ್ಲಿ. ಆ ಸ್ಲೀವನ್ನ ನಾನು ಇವಾಗ ಅಂದರೆ ಒಂದು ಟ್ಯಾಗ್ನ ಮಾಡ್ಕೊತೀವಿ ಗೊತ್ತಾ, ನಾವು ಒಂದು ಬ್ಲೌಸಿಗಾಗಲಿ ಅಥವಾ ಯಾವುದಕ್ಕಾದ್ರೂ ಒಂದಾಗಲಿ ಟ್ಯಾಗ್ನ ಮಾಡ್ಕೊತೀವಿ. ಟ್ಯಾಗ್ ಮಾಡ್ಕೊಳ್ತಾರೆ ರೀತಿಲಿ, ಅಂದರೆ ಫಸ್ಟಿಗೆ ಒಂದು ತುದಿಯಿಂದ ಲಾಸ್ಟ್ ಎಂಡಿನಿಗೆ ಒಂದು ಸ್ಟಿಚ್ಚನ್ನ ಹಾಕುವಂಥ ಬನ್ನಿ. ಅದನ್ನು ನಾವು ರಿಟರ್ನ್ ಮಾಡಬೇಕಾಗುತ್ತೆ, ಅಂದರೆ ತಿರುಗಿಸಿದ್ರೆ ಒಂದು ಪೈಪಿಂಗ್ ರೆಡಿ ಆಗುತ್ತೆ. ಆ ಪೈಪಿಂಗ್ನ ಮಾಡಿಕೊಂಡ್ರೆ ನಾವು ಅಲ್ಲಿ ಅಟ್ಯಾಚ್ ಮಾಡಬೇಕು. ನಾನು ಅಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೆ ತಾನೆ ಸೊಂಟದ ಹತ್ರ, ಆ ಸೊಂಟದ ಹತ್ರ ನಾವು ಅದನ್ನು ಸ್ಟಿಚ್ ಮಾಡಿದರೆ ಅಲ್ಲಿಗೆ ಒಂದು ಟ್ಯಾಗ್ ಆಗೋದು ರೆಡಿ ಆಗುತ್ತೆ. ಬನ್ನಿ ನೋಡೋಣ ಫಸ್ಟ್ ಹೇಗೆ ಕಾಣಿಸುತ್ತೆ. ಬೇಕಾದರೆ ಟ್ಯಾಗ್ ಹಾಕಿದ ಮೇಲೆ ನೈಟಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅಂದರೆ ಆದಷ್ಟು ಸ್ವಲ್ಪ ಅಗಲ ಇದ್ರೇ ಚೆನ್ನಾಗಾಗೋದು, ಏಕೆಂದರೆ ತುಂಬ ತಿಳುವಿದ್ರೆ ನೈಟಿಗಳಿಗೆಲ್ಲ ಸರಿಯಾಗಲ್ಲ. ಬೇಕಾದ್ರೆ ಡ್ರೆಸ್ಗಳಿಗೆಲ್ಲ ತುಂಬ ತಿಳುವಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಬೇಕಾದ್ರೆ ಟ್ಯಾಗು. ಇದು ನೈಟಿ ಆಗಿರೋದ್ರಿಂದ ಸ್ವಲ್ಪ ಅಗಲ ಬರಬೇಕು. ಅದಕ್ಕೋಸ್ಕರ ನಾನು ತುದಿಗೆ ಹೊಲಿಗೆ ಹಾಕೊಂಡ್ಬಿಟ್ಟು ಅದನ್ನು ತಿರುಗಿಸ್ಬಿಟ್ಟು ಒಂದು ಪೈಪಿಂಗ್ನ ನಾನು ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಟ್ಯಾಗ್ ರೆಡಿ ಆಗುತ್ತೆ. ಆ ಟ್ಯಾಗ್ನ ನಾನು ಸಹಿತ ಅಲ್ಲಿ ಅಟ್ಯಾಚ್ ಮಾಡ್ತಾ ಇರೋದು ನೋಡ್ತಾ ಇರಿ. ಈ ಟ್ಯಾಗ್ನ ನಾನು ತಿರ್ಸ್ಕೊಂಬಿಡಿ, ಅಂದರೆ ನಾವು ಬ್ಲೌಸ್ಗಳಿಗೆಲ್ಲ ಹಾಕಿದಾಗ ಗೊತ್ತಿರುತ್ತೆ. ಆ ಥರನೇ ಮಾಡಿಕೊಂಡು ಈ ಥರ ಪೈಪಿಂಗ್ ನೋಡಿ ತೋರಿಸ್ತೀನಿ ಒಂದು ನಿಮಿಷ. ಈ ಥರ ಕಾಣಿಸ್ತಾ ಇದೆ ನೋಡಿ. ಈ ಥರ ಪೈಪಿಂಗ್ನ ನಾವು ರೆಡಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಅಗಲ ಇದ್ದರೆ ನೈಟಿ ಚೆನ್ನಾಗಿ ಕಾಣಿಸುತ್ತೆ. ಡ್ರೆಸ್ ಗೀಸ್ ಏನಾರು ಆಗಿದ್ದರೆ ಬೇಕಾದರೆ ಡ್ರೆಸ್ಸಿಗೆ ತುಂಬ ತಿಳುವಾಗಿ ಮಾಡಿಕೊಂಡ್ರೂ ಸಹಿತ ನಡೆಯುತ್ತೆ. ನೈಟಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರಬೇಕು, ಸ್ವಲ್ಪ ಅಗಲವಾಗಿ ಕಾಣಿಸ್ತಾ ಇರಬೇಕು, ಅವಾಗೆ ಅದು ಸರಿ ಹೋಗೋದು. ನೋಡ್ತಾ ಇರ್ಬೋದು, ನಾನು ಆವಾಗಲೇ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಆ ಮಾರ್ಕ್ ಮಾಡ್ಕೊಂಡಿರೋ ಜಾಗಕ್ಕೆ ಒಂದೆರಡು ಹೊಲಿಗೆನೇ ಬಿಚ್ಕೊಳ್ಳಿ. ಈಗ ನಾನು ಮುಂಚೆ ಸ್ಟಿಚ್ ಮಾಡಿದ್ದೆ ಗೊತ್ತಾ ನಮ್ಮ ಬಾಡಿ ಮೆಜರ್ಮೆಂಟಿಗೆ, ಅಲ್ಲೊಂದೆರಡು ಅಂದರೆ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಷ್ಟಲ್ಲಿ ಮಾತ್ರ ಅದನ್ನು ತೆಗೆದುಬಿಟ್ಟು ಸ್ಟಿಚ್ ಮಾಡಿ ಅದನ್ನು ಅಟ್ಯಾಚ್ ಮಾಡಿ ಆ ಜಾಗಕ್ಕೆ. ನೋಡ್ತಾ ಇರ್ಬೋದು, ಹೀಗೆ ಕಾಣಿಸ್ತಾ ಇದೆ ನೋಡಿ ಟ್ಯಾಗ್ ಬಂದಿರೋದು ನೋಡಿ. ಈಗ ಈ ಥರ ಈ ಕಡೆ ಸೈಡ್ ಹೇಗೆ ಹಾಕಿದ್ದೀನೋ ಅದೇ ರೀತಿ ಈ ಕಡೆ ಸೈಡು ಸಹಿತ ಅದೇ ರೀತಿ ಮಾಡೋಣ. ಅಂದರೆ ಒಂದೆರಡು ಹೊಲಿಗೆನ ಬಿಚ್ಕೊಂಡ್ಬಿಟ್ಟು ಆ ಟ್ಯಾಗ್ನಲ್ಲಿ ಸೇರಿಸಿ ಇನ್ನು ಒಳಗಡೆ ಮಕ್ಕದಲ್ಲಿ ಒಂದೆರಡು ಹೊಲಿಗೆ ಹಾಕಿದರೆ ಫಿನಿಶಿಂಗ್ ಮುಗೀತು ನೋಡಿ. 2 ನೈಟಿ ಕಸಿನೂ ಕಾಣಿಸ್ತಾ ಇದೆ. ಇದನ್ನು ನಾವು ನೈಟಿನ ಹಾಕ್ಕೊಂಡು ಅದನ್ನು ಕಟ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು 2 ಟ್ಯಾಗು ರೆಡಿಯಾಗಿದೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು 2 ಟ್ಯಾಗು ರೆಡಿಯಾಗಿದೆ. ಇನ್ನು ಹಾಕಿಬಿಟ್ಟು ಸಹಿತ ನಾನು ತೋರಿಸ್ತೀನಿ ನೋಡಿ. ಅಂದರೆ ಇವಾಗ ನಾನು ನೈಟಿ ಹಾಕ್ಕೊಂಡಿರೋದು ಇದನ್ನು ನಾವು ಹಿಂದ್ಗಡೆ ಕ್ಲೀನಾಗಿ ಕಟ್ಕೊಂಡಾಗ ಎಷ್ಟು ಅಫಿಷಿಯಲ್ಲಾಗಿ ಕಾಣಿಸುತ್ತೆ ಅಂದರೆ ನಮ್ಮ ಬಾಡಿ ಮೆಜರ್ಮೆಂಟ್ಗೆ. ಅಕಸ್ಮಾತ್ ನಾವು ನೈಟಿ ಸ್ವಲ್ಪ ದೊಗ್ಲವಾಗಿ ಹಿಡ್ಕೊಂಡ್ರು ಸಹಿತ ನೈಟಿನ ಸ್ವಲ್ಪ ಹಿಡಿದು ಕಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಏನು ಕಾಣಲ್ಲ, ಅಫಿಷಿಯಲ್ಲಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು. ನಾನಂದ್ರೆ ಕೆಲವೊಂದು ನೈಟಿಗಳಿಗೆಲ್ಲ ಹೀಗೆ ಮಾಡ್ಕೊಂಡಿದ್ದೀನಿ. ಕೆಲವರು ಅಂದರೆ ನನ್ನ ಹತ್ರ, ಏಕೆಂದರೆ ಈ ವಿಡಿಯೋ ತೋರಿಸೋದಕ್ಕೆ ಕೆಲವರೊಬ್ಬರೆಲ್ಲ ನೈಟಿ ಅಂತ ಜಾಸ್ತಿ ಹಿಡ್ಸ್ಕೊಳ್ಳೋದ್ರಿಂದ ಈ ಥರ ಎಲ್ಲ ನನಗೆ ಹಿಂದ್ಗಡೆ ಕಟ್ಟೋದನ್ನ ಇಟ್ಕೊಡಿ, ಈ ಥರ ಮಾಡಿಕೊಡಿ, ಹಾಗೆ ಜೋಬ್ನ ಹೊಲ್ಕೊಡಿ ಅಂತ ಅಂದ್ಬಿಟ್ಟು ತುಂಬ ಜನ ನನ್ನ ತನಕ ಕೇಳ್ತಾರೆ. ಅಂದರೆ ಒಳಗಡೆ ಬಟ್ಟೆ ಹೇಗೂ ಅಂದರೆ ತುಂಬ ದೊಡ್ಡ ನೈಟಿ ತೊಗೊಂಡಾಗ ಒಳಗಡೆ ಬಟ್ಟೆ ಅಂತ ಮಿಕ್ಕುತ್ತೆ ತಾನೆ, ಆ ಬಟ್ಟೆಯಿಂದ ನಮಗೆ ಈ ಥರ ಮಾಡಿಕೊಡಿ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ತುಂಬ ಜನಕ್ಕೆ ಈ ಥರ ಹೊಲ್ಕೊಡೋದ್ರಿಂದ ನೋಡೋಣ ಇದರಿಂದ ಅನುಕೂಲ ಆಗುತ್ತೆ, ಬೇಕಾದರೆ ಬೇರೆಯವ್ರು ಸಹಿತ ಸ್ಟಿಚ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಈ ಥರ ಅಂದರೆ ಕಟ್ಟೋದನ್ನು ಸಹಿತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೈಟಿ ಹೇಗೆ ಬಂದಿದೆ ಅಂತ. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮೂಲಕ ನನಗೆ ಕೇಳಿ. ನೋಡ್ತಾ ಇರ್ಬೋದು ಟ್ಯಾಗ್ ಹೇಗೆ ಬಂದಿದೆ ಅಂತ. ಅದು ಯಾವುದೇ ಕಾರಣಕ್ಕೂ ಕೇಳೋ ಚಾನ್ಸಸ್ ಇರಲ್ಲ. ನಾನು 2-3 ಹೊಲಿಗೆ ಹಾಕಿದ್ರೆ ಮುಗ್ದೆ ಹೋಯ್ತು. ಅದನ್ನು ಕಟ್ಕೊಂಡ್ರೆ ನಿಮಗೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಹಾಗೆ ಒಂದು ಸ್ಲೀವ್ನ ಕಟ್ ಮಾಡಿರೋ ಪೀಸಿಂದ ನಾನು ಒಂದು ಟ್ಯಾಗ್ ಮಾಡೋದನ್ನು ತೋರಿಸಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.